ಥೈರಾಯ್ಡು ಎಲ್ಲರಲ್ಲೂ ಒಂದೇ ಥರ ಇರಲ್ಲ. ಮತ್ತು ಪ್ರತಿಯೊಬ್ಬ ಥೈರಾಯ್ಡಿಂದ ಬಳಲ್ತಾ ಇರೋ ವ್ಯಕ್ತಿನೂ ವಿಭಿನ್ನ ಅಂತ, ಅವನು ವಿಶಿಷ್ಟ. ಕೆಲವರು ಹೇಳ್ತಾರೆ, ಸರ್ ನಾನು ತಿನ್ನೋದೇ ಇಷ್ಟು, ಯಾಕೆ ಮೈ ಬರ್ತಾ ಇದೆ ಅಂತ. ಅದು ಕೆಲವು ಸರಿ ಥೈರಾಯ್ಡ್ ಸಮಸ್ಯೆ ಇದ್ದಾಗಲೂ ಆಗ್ತಾ ಇರ್ಬೋದು. ಡಲ್ ಆಗಿದ್ರೆ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡಿರ್ತೀವಿ, ತೂಕ ಜಾಸ್ತಿ ಆದರೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊತೀವಿ. ಮತ್ತು ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ, ಯಾಕೆಂದರೆ ಅದು ಖರ್ಚಾಗೋದೇ ಇಲ್ಲ ದೇಹದಲ್ಲಿ. ನೋಡಿ, ನನಗೇನು ಊತ ಇಲ್ಲ, ನನಗೇನು ಥೈರಾಯ್ಡ್ ಇಲ್ಲ ಅಂತಾರೆ. ಆ ಥರ ಏನೂ ಇಲ್ಲ. ಮತ್ತು ಅದು ಏನೂ ದಪ್ಪ ಆಗದೇನು ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲದೆ ನೋಡಿ, ಎಲ್ಲ ಕೆಲಸಗಳು ನಿಧಾನ ಆಗುತ್ತೆ. ಅದು ನಿಧಾನ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಅಂದರೆ ಯೋಚನೆ ಮಾಡೋದು ನಿಧಾನ, ಜೀರ್ಣಶಕ್ತಿ ನಿಧಾನ. ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ಆಗ್ತಾನೆ ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಇದು ಕಾಣಿಸ್ಕೋಬೋದು. ಪ್ರತಿನಿಧಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ಇತ್ತೀಚೆಗೆ ಗಂಡಸರಿಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಜಾಸ್ತಿನೇ ಇದೆ. ಇದರಿಂದಾಗಿ ಮೆನ್ಸ್ಟ್ರೋಲ್ ಸೈಕಲ್ ಮೇಲೆ ವೇರಿ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ವೆಯ್ಟ್ ರೈಸ್ ಆಗೋದು ಮತ್ತು ಡಿಕ್ರೀಸ್ ಆಗೋದು, ಈ ಥರ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಇದಕ್ಕೆ ಏನೇನೆಲ್ಲ ಕಾರಣ, ವಿಶೇಷವಾಗಿ ಹೋಮಿಯೋಪತಿಯಲ್ಲಿ ಈ ಥೈರಾಯ್ಡ್ಗೆ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ವೈದ್ಯರು ಡಾಕ್ಟರ್ MC ಮನೋಹರ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಈ ಥೈರಾಯ್ಡ್ ಹೆಚ್ಚಾಗಿ ಹೆಂಗಸರಲ್ಲೇನೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಈ ಥೈರಾಯ್ಡ್ ಅಂದರೆ ಏನು? ಥೈರಾಯ್ಡ್ ಅಂದರೆ ಅದೊಂದು ಗ್ರಂಥಿ, ಅದೊಂದು ಗ್ಲ್ಯಾಂಡ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಗ್ರಂಥಿ ಅಂತಾರೆ. ಅದ್ರ ಮುಖ್ಯವಾದ ಕೆಲಸ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡೋದು. ಹಾರ್ಮೋನ್ ಕೆಲಸ ಏನು ಅಂದರೆ, ದೇಹದಲ್ಲಿ ಒಂದು ಕೆಲಸನ, ದೇಹದ ಒಂದು ಅಂಗ ಸರಿಯಾಗಿ ಕೆಲಸ ಮಾಡೋಕ್ಕೆ ಅಥವಾ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಈ ಹಾರ್ಮೋನುಗಳು ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂದರೆ ಅದೇ ಕೆಲಸ ಮಾಡಲ್ಲ, ಆ ಅಂಗಗಳು ಸರಿಯಾಗಿ ಕೆಲಸ ಮಾಡೋ ಥರ ಅವು ಉತ್ತೇಜನ ಕೊಡುತ್ತೆ, ಪ್ರಚೋದನೆ ಕೊಡುತ್ತೆ. ಇದು ಹಾರ್ಮೋನ್ಗಳ ಒಂದು ಕೆಲಸ. ಈ ಥೈರಾಯ್ಡ್ ಕೆಲಸ ಏನಂದರೆ, ಈ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ನ ಅದು ರಿಲೀಸ್ ಮಾಡುತ್ತೆ. ಈ ಥೈರಾಯ್ಡ್ ಗ್ರಂಥಿ ಇಲ್ಲೇ ನೋಡಿ, ಈ ಗಂಟ್ಲಿರುತ್ತಲ್ಲ, ಈ ಭಾಗದಲ್ಲಿ ಕ್ರಿಕಾಯ್ಡ್ ಕಾರ್ಟಿಲೇಜ್ ಅಂತ ಇರುತ್ತೆ, ಅದರ ಮುಂಭಾಗದಲ್ಲಿರುತ್ತೆ. ಮತ್ತು ಇದೊಂದು ಚಿಟ್ಟೆ ಆಕಾರದಲ್ಲಿರುತ್ತೆ, ನಮಗೆ ಕಾಣಲ್ಲ, ಆದರೆ ದಪ್ಪ ಆದಾಗ ನಮಗೆ ಕಾಣುತ್ತೆ. ದಪ್ಪ ಆಗಿರೋದು ಚಿಟ್ಟೆ ಆಕಾರದಲ್ಲಿ ಕಾಣುತ್ತೆ, ಮಾಮೂಲಿ ಇದ್ದರೆ ಅದು ಏನು ಕಾಣಲ್ಲ. ಆದರೆ ಯೌವನಾವಸ್ಥೆಯಲ್ಲಿ ಬಂದಾಗ, ನಾವು ಅಡೋಲಸೆನ್ಸ್ ಅಂತ ಹೇಳ್ತೀವಿ, ಆವಾಗ ಅದು ಸ್ವಲ್ಪ ಎದ್ದು ಕಾಣುತ್ತೆ. ಅದರಲ್ಲೂ ಗಂಡಸರಲ್ಲಿ ಎದ್ದು ಕಾಣುತ್ತೆ, ಸಣ್ಣ ಇರ್ತಾರೆ ಅಂದ್ಬಿಟ್ಟು, ಹೆಂಗಸರಲ್ಲೂ ಕಾಣುತ್ತೆ. ಇದು ಜಾಸ್ತಿ ಅತಿಯಾಗಿ ಕೆಲಸ ಮಾಡಿದಾಗ ಅದು ಉಪ್ಕೊಂಡಂಗೆ ಕಾಣುತ್ತೆ. ಅಂದ್ರೆ ಈ ಗಂಟಲು ಇದೆಲ್ಲ ಈ ಭಾಗದಲ್ಲೇನೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದೀರಿ. ಅದು ಇರೋದೇ ಆ ಗ್ರಂಥಿ ಇಲ್ಲಿ ಇರೋದ್ರಿಂದ ಗಂಟ್ಲು ಮುಂದ್ಗಡೆ ಅದು ಅತಿಯಾಗಿ ಕೆಲಸ ಮಾಡಿದಾಗ ಅದು ಊತ ಆಗುತ್ತೆ. ಅದು ಊತ ಬಂದಾಗ ಎಲ್ಲರಿಗೂ ಎದ್ದು ಕಾಣುತ್ತೆ. ಅವಾಗ ಹೇಳೋದು, ನಿಂಗೆ ಥೈರಾಯ್ಡ್ ಆಗಿರ್ಬೋದು, ಚೆಕ್ ಮಾಡಿಸ್ಕೋ ಹೋಗಿ ಅಂತ ಹೇಳ್ತಾರಲ್ವಾ. ಅವಾಗ ಇಲ್ಲೇನು ಊತ ಇದ್ರೆ ಅದು ನಮ್ಮ ವೈದ್ಯರಿಗೆ ಅದು ಮೊದಲು ಕಾಣುತ್ತೆ, ಯಾಕೆಂದ್ರೆ ನಾವು ದಿನ ನೋಡಿ ಅಭ್ಯಾಸ ಇರುತ್ತಲ್ವಾ. ಹಾಗಾಗಿ ಮೊದಲು ಕಾಣುತ್ತೆ. ಆವಾಗ ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ ಅದು ದಪ್ಪ ಆಗಿದ್ರೆ ಗೊತ್ತಾಗುತ್ತೆ. ಮತ್ತು ಅದು ಏನೂ ದಪ್ಪ ಆಗದೇನು ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲದೆ ಇರ್ಬೋದು, ಅದು ನಮಗೆ ರಕ್ತ ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಅಂದರೆ ಈವನ್ ಇದರಲ್ಲಿ ದಪ್ಪ ಆಗ್ತಾ ಇರಲಿ ಅಥವಾ ಸಣ್ಣ ಇರಲಿ, ಅದು ಇರುತ್ತೆ ಅಂತ ಗೊತ್ತಾಗುತ್ತೆ. ಹೌದು. ಮುಖ್ಯವಾಗಿ ಏನಂದರೆ, ಥೈರಾಯ್ಡ್ ಗ್ರಂಥಿ ಕೆಲಸ ಏನು ಅಂದರೆ, ನಮ್ಮ ದೇಹದ ಎಲ್ಲ ಅಂಗಗಳು ತನ್ನ ಕಾರ್ಯಕ್ಷಮತೆಯಿಂದ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕೆಲಸ ಮಾಡೋದು. ಮತ್ತು ಎಲ್ಲ ವ್ಯವಸ್ಥೆ ಇರುತ್ತಲ್ಲ, ಸಿಸ್ಟಮ್ಸ್, ಇವಾಗ ಉಸಿರಾಟದ ವ್ಯವಸ್ಥೆ ಇರ್ಬೋದು, ಅಥವಾ ಜೀರ್ಣಾಂಗದ ವ್ಯವಸ್ಥೆ ಇರ್ಬೋದು, ಅಥವಾ ನಮ್ಮ ಮೂತ್ರಕೋಶದ ವ್ಯವಸ್ಥೆ ಇರ್ಬೋದು, ಅಥವಾ ಯೋಚನಾ ಶಕ್ತಿ ಇರ್ಬೋದು, ಇದಕ್ಕೆಲ್ಲ ಒಂದು ಕರೆಂಟ್ ಕೊಡೋ ಥರ ಅದು ಬ್ಯಾಟ್ರಿ ಇದ್ದಂಗೆ, ಪವರ್ ಹೌಸ್ ಆಫ್ ದ ಬಾಡಿ ಅಂತೀವಿ ಥೈರಾಯ್ಡ್ನ. ಇದು ಪವರ್ ಇದ್ದಂಗೆ. ಇವಾಗ ನೋಡಿ, ಮನೇಲಿ ಎಲ್ಲ ಸರ್ಕ್ಯೂಟ್ ಇರುತ್ತೆ, ವೈರ್ ಇರುತ್ತೆ, ಸ್ವಿಚ್ಗಳಿರುತ್ತೆ, ಬಲ್ಪ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಅದು ಉರಿಬೇಕಾದ್ರೆ ಏನು ಬೇಕು? ಕರೆಂಟ್ ಬೇಕು. ಆ ಕರೆಂಟನ್ನು ಉತ್ಪಾದನೆ ಮಾಡೋದೇ ಥೈರಾಯ್ಡ್. ಅಂದರೆ ಎಲ್ಟ್ರಾಕ್ಸಿನ್ ಅನ್ನೋ ಒಂದು ಹಾರ್ಮೋನು ದೇಹದಲ್ಲಿ ನಮ್ಮ ಕರೆಂಟ್ ಕೆಲಸ ಮಾಡೋ ರೀತಿ ಕೆಲಸ ಮಾಡುತ್ತೆ. ಅದಿದ್ದರೆ ಎಲ್ಲ ಅಂಗಗಳು ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ನಿಧಾನ ಆಗುತ್ತೆ. ಅಥವಾ ಅದು ಉತ್ಪಾದನೆ ಕಡಿಮೆ ಆದರೆ ಅದು ಕೆಲಸ ಮಾಡೋದು ಕಡಿಮೆ ಆಗುತ್ತೆ, ಜಾಸ್ತಿ ಆದರೆ ಅದು ಕೆಲಸ ಮಾಡೋದು ಜಾಸ್ತಿ ಆಗುತ್ತೆ, ಅತಿ ಆಗುತ್ತೆ. ಸರ್, ಮೇನ್ಲಿ ಈ ಥೈರಾಯ್ಡ್ ಯಾರ್ಯಾರಿಗೆ ಬರುತ್ತೆ? ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ಆಗ್ತಾನೆ ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಇದು ಕಾಣಿಸ್ಕೋಬೋದು.
ಆಗ್ತಾನೆ ಹುಟ್ಟಿದ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾದವ್ರಿಗೂ ಇದು ಬರೋ ಸಾಧ್ಯತೆ ಇದೆ. ಇದಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ ಮತ್ತು ಲಿಂಗದ ನಿರ್ಬಂಧವೂ ಇಲ್ಲ. ಗಂಡಸರಲ್ಲೂ ಬರ್ಬೋದು, ಹೆಂಗಸರಲ್ಲೂ ಬರ್ಬೋದು. ಆದರೆ ಕೆಲವು ಕಾರಣಗಳಿಂದ ಹೆಂಗಸರಲ್ಲಿ ಜಾಸ್ತಿ ಬರುತ್ತೆ ಅಷ್ಟೇ. ಇವಾಗ ನೋಡಿ, ಮೊನ್ನೆ ಒಂದು ಹುಡುಗಿ ಬಂದಿತ್ತು. ಅವ್ರ ಅಪ್ಪ ಅಮ್ಮ ಹೇಳಿದ್ರು, ಇವಳಿಗೆ ಯಾಕೋ ಕೂದಲು ತುಂಬ ಉದುರ್ತಾ ಇದೆ ಮತ್ತು ಮೈಯೆಲ್ಲ ತುಂಬ ಡ್ರೈ ಆಗ್ತಿದೆ. ಮೊದಲು ಚೆನ್ನಾಗಿ ಓದ್ತಿದ್ಲು, ಇವಾಗ ಓದ್ತಾ ಇಲ್ಲ, ಮರ್ತ್ಕೊತಾಳೆ ಮತ್ತು ಯಾವಾಗಲೂ ಡಲ್ ಆಗಿರ್ತಾಳೆ. ಮೊದಲು ಆಟಕ್ಕೆಲ್ಲ ಹೋಗ್ತಾ ಇದ್ಲು, ಇವಾಗ ಆಟಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಮನೇಲಿ ಕೂತಿರ್ತಾಳೆ, ಟಿ ವಿನೂ ನೋಡೋಕ್ಕೆ ಇಷ್ಟಪಡಲ್ಲ ಅಂತ. ನನಗೆ ಯಾಕೋ ಅನುಮಾನ ಬಂದು ಥೈರಾಯ್ಡು ಪರೀಕ್ಷೆ ಮಾಡಿಸಿದಾಗ ಥೈರಾಯ್ಡ್ ಉತ್ಪಾದನೆ ತುಂಬ ಕಡಿಮೆ ಇತ್ತು ಅವಳಲ್ಲಿ, ಆ ಹುಡುಗಿನಲ್ಲಿ. ಹಾಗಾಗಿ ಥೈರಾಯ್ಡ್ ತುಂಬ ಚಿಕ್ಕ ಮಕ್ಕಳಲ್ಲೂ ಕೂಡ ಬರ್ಬೋದು. ಓಕೆ, ಅಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏಜ್ ಗ್ರೂಪ್ ಇಲ್ಲ, ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ ಇದಕ್ಕೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಇಲ್ಲಿ ಗಂಟಲು ಈ ಭಾಗದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಗಂಡಸರಿಗೆ ಮತ್ತೆ ಹೆಂಗಸರಿಗೆ ಇಬ್ರಿಗೂ ಸಿಂಪ್ಟಮ್ಸ್ ಏನೇನೆಲ್ಲ ಕಾಣಿಸ್ಕೊಳ್ಳುತ್ತೆ? ಹಾಗಾದ್ರೆ ಈಗ ಊತ ಬರ್ದೇನೂ ಇದ್ರೂ ಕೂಡ ಥೈರಾಯ್ಡ್ ಇರೋ ಸಾಧ್ಯತೆ ಇರುತ್ತಾ? ಖಂಡಿತ. ನೋಡಿ, ನನಗೇನು ಊತ ಇಲ್ಲ, ನನಗೇನು ಥೈರಾಯ್ಡ್ ಇಲ್ಲ ಅಂತಾರೆ. ಆ ಥರ ಏನೂ ಇಲ್ಲ. ಊತ ಬರೋದು ಕೆಲವೇ ಗಳಗಂಡ ಅಂತಾರೆ, ಅಂದರೆ ಗಾಯ್ಟರ್ ಅಂತ ಸಮಸ್ಯೆ ಆಗುತ್ತೆ. ಅಯೋಡಿನ್ ಡಿಫಿಷಿಯನ್ಸಿ ಇದ್ದಾಗ ಮಾತ್ರ ಅದು ಓವರ್ ವರ್ಕ್ ಮಾಡಿ ಅದು ದಪ್ಪ ಆಗುತ್ತೆ. ಇಲ್ಲ ಅಂದ್ರೂ ಅದಿಲ್ಲದೇನೂ ಕೆಲವೊಂದ್ಸರಿ ಊತ ಬಂದಿರುತ್ತೆ, ಆದರೆ ಕಣ್ಣು ಕಾಣದೇ ಇರೋಷ್ಟು ಇರ್ಬೋದು, ಆದರೆ ಅದರ ಕಾರ್ಯಕ್ಷಮತೆ ಕಡಿಮೆ ಆಗಿರುತ್ತೆ. ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನ್ನ ಉತ್ಪಾದನೆ ಕಡಿಮೆ ಆದಾಗ ದೇಹದಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅತಿಯಾದ್ರೂ ಕಷ್ಟ, ಕಡಿಮೆ ಉತ್ಪಾದನೆ ಆದ್ರೂ ಕಷ್ಟ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಮೊದಲನೇದಾಗಿ ಎಲ್ಲ ಕೆಲಸಗಳು ನಿಧಾನ ಆಗುತ್ತೆ. ಅದು ನಿಧಾನ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅಂದರೆ ಯೋಚನೆ ಮಾಡೋದು ನಿಧಾನ, ಜೀರ್ಣಶಕ್ತಿ ನಿಧಾನ, ಮತ್ತು ಯಾರು ಏನಾದ್ರು ಹೇಳಿದ್ರೆ ನಾವು ಕಾರ್ಯಪ್ರವೃತ್ತರಾಗೋದು ನಿಧಾನ, ಮತ್ತು ನೆನ್ಪಿಟ್ಕೊಳ್ಳೋದು ನಿಧಾನ, ಎಲ್ಲ ನಿಧಾನ. ಅಂದರೆ ಜೀರ್ಣಶಕ್ತಿ ನಿಧಾನ, ಮತ್ತು ಉಸಿರಾಟನೂ, ಹಾರ್ಟ್ ಬೀಟು ನಿಧಾನ, ಉಸಿರಾಟನೂ ನಿಧಾನ, ಎಲ್ಲ ಸ್ಲೋ ಆಗಿಬಿಡುತ್ತೆ. ಇವಾಗ ವೋಲ್ಟೇಜ್ ಕಡಿಮೆ ಇದ್ದರೆ ಒಂಥರ ಡಲ್ಲಾಗಿ ಉರಿತಾ ಇರ್ತಲ್ಲ ಲೈಟು, ಆ ಥರ. ಯಾರು ಮಾತಾಡ್ಸಿದ್ರೆ ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರೋದು, ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ. ಇದೆಲ್ಲ ಇದ್ದರೆ ಮುಖ್ಯ. ಮತ್ತು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆಗಳು ಉಂಟಾಗತ್ತೆ. ಮತ್ತು ಒಂದು ಸತಿ ಮುಟ್ಟಾದರೆ ನಿಲ್ಲದೇ ಇಲ್ಲ, ತುಂಬ ರಕ್ತ ಹೋಗ್ತಾನೇ ಇರುತ್ತೆ, 3 ದಿನ 5 ದಿನಕ್ಕೆ ನಿಲ್ಲದೇ ಇಲ್ಲ. ಸೊ ಇದೊಂದು ಸಮಸ್ಯೆ ಆಗುತ್ತೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ತೂಕ ಹೆಚ್ಚಾಗುತ್ತೆ. ಯಾವುದೇ ಕಾರಣ ಇಲ್ಲದೆ ಅವ್ರು ಕೆಲವರು ಹೇಳ್ತಾರೆ, ಸರ್ ನಾನು ತಿನ್ನೋದೇ ಇಷ್ಟು, ಯಾಕೆ ಮೈ ಬರ್ತಾ ಇದೆ ಅಂತ. ಅದು ಕೆಲವು ಸತಿ ಥೈರಾಯ್ಡ್ ಸಮಸ್ಯೆ ಇದ್ದಾಗಲೂ ಆಗ್ತಾ ಇರ್ಬೋದು. ಮತ್ತು ಗಂಡಸರಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲದೆ ಇರೋದು, ಡಲ್ನೆಸ್ಸು, ಅವರಲ್ಲೂ ತೂಕ ಜಾಸ್ತಿ ಆಗ್ಬೋದು. ಮತ್ತು ಮೊದಲು ದಿನಕ್ಕೆ 7 ಗಂಟೆ 8 ಗಂಟೆ ಆರಾಮಾಗಿ ಕೆಲಸ ಮಾಡ್ತಾಯಿದ್ರು, ಈಗ 3-4 ಗಂಟೆ ಕೆಲಸ ಮಾಡಿದ್ರೇ ಸುಸ್ತಾಗ್ಬಿಡ್ತಾರೆ. ಇದೆಲ್ಲ ಆ ಥೈರಾಯ್ಡ್ ಸಮಸ್ಯೆಯ ಮುಖ್ಯವಾದ ಲಕ್ಷಣ. ಆಕ್ಟಿವ್ ಆಗಿರಲ್ಲ, ಡಲ್ ಆಗಿದ್ರೆ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ತೀವಿ. ತೂಕ ಜಾಸ್ತಿ ಆದರೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊತೀವಿ. ಮತ್ತು ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ, ಯಾಕೆಂದರೆ ಅದು ಖರ್ಚಾಗೋದೇ ಇಲ್ಲ ದೇಹದಲ್ಲಿ. ಸರಿಯಾಗಿ ಖರ್ಚಾದರೆ ಯಾವುದೇ ಕೊಬ್ಬಿನಂಶ ದೇಹದ ಉಳಿಯಲ್ಲ. ಅದು ಸ್ಟಾಕ್ ಆಗ್ತಿದೆ ಅಂದರೆ ಬ್ಲಡ್ಡಲ್ಲೂ ಕೂಡ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ. ಆವಾಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಅರ್ಥ. ಮುಖ್ಯವಾಗಿ ಹೆಂಗಸರಲ್ಲಿ ಗರ್ಭ ಧರಿಸಿದಾಗ ಆ ಫೀಟಸ್ನ ಡೆವಲಪ್ಮೆಂಟ್ ಸರಿಯಾಗಲ್ಲ, ಆ ಮಗುವಿನ ಬೆಳವಣಿಗೆ ಸರಿಯಾಗಲ್ಲ. ಅದರಿಂದ ಏನಾಗುತ್ತೆ, ಬೇಗ ಗರ್ಭಪಾತ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಮೊದಲನೇದಾಗಿ ಗರ್ಭ ಧರಿಸೋದೇ ಕಷ್ಟ ಆಗುತ್ತೆ. ಇನ್ನೊಂದು, ಗರ್ಭಪಾತ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಮಗು ಹುಟ್ಟಿದ್ರೂ ತುಂಬ ಡಲ್ ಆಗಿರುತ್ತೆ, ಒಂದು ಮೆಂಟಲಿ ಡಲ್ ಆಗಿರೋ ಮಗು ಹುಟ್ಟೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿನಲ್ಲಿ ಸಾಮಾನ್ಯವಾಗಿ ಮತ್ತು ಥೈರಾಯ್ಡ್ ಹಾರ್ಮೋನ್ ಅವಶ್ಯಕತೆಯೂ ದೇಹಕ್ಕೆ ಹೆಚ್ಚಾಗಿರುತ್ತೆ. ಆ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆವಾಗ ಹೈಪೋಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತೆ. ಓಕೆ ಸರ್, ಇದು ಯಾತಕ್ಕಾಗಿ ಬರಬಹುದು ಈ ಥೈರಾಯ್ಡ್? ಮುಖ್ಯವಾಗಿ ಇದಕ್ಕೆ ಬರುತ್ತೆ ಅಂತ ಯಾವುದೇ ನಿರ್ದಿಷ್ಟವಾದ ಕಾರಣ ಇಲ್ಲ. ಒಂದು, ಥೈರಾಯ್ಡ್ ಗ್ರಂಥಿಯಲ್ಲಿ ಸಮಸ್ಯೆ ಇದ್ದಾಗ ಇದು ಬರುತ್ತೆ. ಇನ್ನೊಂದು, ನಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆ, ಅತಿಯಾದ ಒತ್ತಡದ ಒಂದು ಜೀವನ ಶೈಲಿ, ಮತ್ತು ಮುಖ್ಯವಾಗಿ ಇದ್ರ ಯೋಚನಾ ಕ್ರಮ ಹೆಂಗಿರುತ್ತೆ ಅಂದರೆ, ತುಂಬ ರಿಸರ್ಚ್ ಮಾಡಿದ್ದಾರೆ. ಏನಂದರೆ, ಕಡಿಮೆ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡುವಂಥ, ಅವ್ರಿಗೆ ಅಷ್ಟು ಮಾಡೋಕ್ಕಾಗ್ತಾ ಇರಲ್ಲ, ಅಷ್ಟು ಕೆಪಾಸಿಟಿ ಇರಲ್ಲ, ಆದರೆ ಮಾಡಲೇಬೇಕಾದ ಅನಿವಾರ್ಯತೆ ಉಂಟಾಗಿರುತ್ತೆ.
ಉದಾಹರಣೆಗೆ ನೋಡಿ, ಹೆಂಗಸರಲ್ಲಿ ಇದು ಶುರು ಆಗುತ್ತೆ ಅಂತ ಹೇಳಿದ್ರೆ ಅದು ಮದುವೆ ಆಗಿ ಮಕ್ಕಳಾದಮೇಲೆ 1-2 ಮಕ್ಕಳಾದಮೇಲೆ ಇದು ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ಕೆಲಸ ಜಾಸ್ತಿ ಆಗಿರುತ್ತೆ, ನಿರೀಕ್ಷೆಗಳು ಹೆಚ್ಚಾಗಿರುತ್ತೆ, ಮತ್ತು ಅದು ಪರ್ಟಿಕ್ಯುಲರ್ ಇಂಥ ಟೈಮ್ ಒಳಗಡೆನೇ ಆಗಬೇಕು ಅಂತಿರುತ್ತೆ. ಆ ಒತ್ತಡದಲ್ಲಿ ಸಿಗಾಕೊಂಡಾಗ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಉಂಟಾಗುತ್ತೆ. ಅದು ಬ್ರೈನು ಹೇಳಕ್ಕೆ ಶುರು ಮಾಡುತ್ತೆ, ಥೈರಾಯ್ಡ್ಗೆ ಬೇಗ ನೀನು ಜಾಸ್ತಿ ಕೆಲಸ ಮಾಡು ಅಂತ. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಮಿದುಳಲ್ಲಿ ಪಿಟ್ಯೂಟರಿ ಅಂತ ಇರುತ್ತೆ, ಅಲ್ಲಿಂದ ಒಂದು ಹಾರ್ಮೋನು ಅದಕ್ಕೆ ಸೆಕ್ರೀಟ್ ಆಗುತ್ತೆ. ಪಿಟ್ಯೂಟರಿ ಗ್ರಂಥಿ ಇದೆ, ಇದು ಪ್ರಚೋದಕ ಹಾರ್ಮೋನ್ಗಳು ಅಂತೀವಿ, ಅಂದರೆ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ಪಿಟ್ಯೂಟರಿ ಗ್ರಂಥಿ ಪ್ರೊಡ್ಯೂಸ್ ಮಾಡುತ್ತೆ. ಆ ಉತ್ಪಾದನೆ ಜಾಸ್ತಿ ಆದಾಗ ಇದು ಅನಿವಾರ್ಯವಾಗಿ ಜಾಸ್ತಿ ಕೆಲಸ ಮಾಡೋ ಒತ್ತಡದಲ್ಲಿ ಸಿಗಾಕೊಳ್ಳುತ್ತೆ. ಅವಾಗ ಆದರೆ ಅಷ್ಟು ಕೆಪಾಸಿಟಿ ಇರಲ್ಲ, ಅವಾಗ ನಮಗೆ ಥೈರಾಯ್ಡ್ ಸಮಸ್ಯೆ ಶುರು ಆಗುತ್ತೆ. ಇದು ಮುಖ್ಯವಾದ ಕಾರಣ. ಮತ್ತು ಇನ್ನೊಂದು, ನಾವು ದೇಹಕ್ಕೆ ಶ್ರಮ ಕೊಡದೇ ಇರೋದು, ಮುಖ್ಯವಾಗಿ ಮಾನಸಿಕ ಒತ್ತಡ ಜಾಸ್ತಿ ಆಗಿರೋದು ಮತ್ತು ದೈಹಿಕ ಶ್ರಮ ಕಡಿಮೆ ಆಗಿರೋದು ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ನೀವು ಸಿಟಿಗಳಲ್ಲಿ ನೋಡಿ, ಎಲ್ಲದಕ್ಕೂ ಮಿಷಿನ್ಗಳು ಬಂದ್ಬಿಟ್ಟಿದೆ. ಇದರಿಂದ ಹೆಂಗಸರ ಕೆಲಸ ಕಡಿಮೆ ಆಗಿದೆ, ಆದರೆ ಬೇಗ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡ್ಬೋದು. ಆದರೆ ಅದೇ ರೀತಿ ಒತ್ತಡನೂ ಜಾಸ್ತಿ ಆಗಿದೆ. ದೇಹದ ಶ್ರಮ ಕಡಿಮೆ ಆಯಿತು, ಆದರೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಯಾಕೆಂದರೆ ಅದಕ್ಕೆ ಒಂದು ಲಿಮಿಟೇ ಇಟ್ಕೊತಾ ಇಲ್ಲ, ಎಷ್ಟಿದ್ರೂ ಇನ್ನೂ ಮಾಡು. ಆ ಒತ್ತಡದಲ್ಲಿ ಸಿಗಾಕೊಂಡು ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಸರ್, ಈ ಥೈರಾಯ್ಡ್ಗೆ ಕಾರಣ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ನಿಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತೀರಾ, ಹೇಗೆ ಗುಣಪಡಿಸ್ತೀರಾ? ನೋಡಿ, ಹೋಮಿಯೋಪತಿನಲ್ಲಿ ಸ್ವಲ್ಪ ನಾವು ಬೇರೆ ಥರ ಈ ಕಾಯಿಲೆನ ನಾವು ನೋಡ್ತೀವಿ. ಮುಖ್ಯವಾಗಿ ಈ ವ್ಯಕ್ತಿಗೆ ಥೈರಾಯ್ಡ್ ಸಮಸ್ಯೆ ಯಾಕೆ ಶುರು ಆಯಿತು ಅದನ್ನು ನಾವು ತುಂಬ ವಿವರವಾಗಿ ಆ ರೋಗಿಯಿಂದ ಮಾಹಿತಿ ತೊಗೊತೀವಿ. ಏಕೆಂದರೆ ಮದುವೆ ಆದಾಗ ಸರಿಗಿದ್ರು, ಮಕ್ಕಳಾದ್ಮೇಲೆ ಸರಿಗಿದ್ರು, ಅಥವಾ ಮದುವೆ ಆದ 1 ವರ್ಷ ಸರಿಗಿದ್ರು, ಆಮೇಲೆ ಈ ತೊಂದರೆ ಶುರು ಆಯಿತು, ಇದ್ದಕ್ಕಿದ್ದಂಗೆ ತೂಕ ಜಾಸ್ತಿ ಆಯಿತು. ಏನು ಕಾರಣ? ಮುಖ್ಯವಾಗಿ ಏನಾದ್ರು ಒತ್ತಡ ಆಯ್ತಾ, ಏನಾದ್ರು ಜೀವನದಲ್ಲಿ ಬದಲಾವಣೆ ಆಯಿತಾ, ಅನಿರೀಕ್ಷಿತ ಘಟನೆಗಳೇನಾರು ಆಯಿತಾ, ಮನೇಲಿ ಏನಾದ್ರು ಕೌಟುಂಬಿಕವಾಗಿ ತೊಂದರೆ ಆಯಿತಾ, ಆಫೀಸಲ್ಲಿ ತೊಂದರೆ ಆಯಿತಾ, ಅಥವಾ ಜೀವನ ಶೈಲಿಯಲ್ಲಿ ಏನಾದ್ರು ತೊಂದರೆ ಆಯಿತಾ, ಇದೆಲ್ಲ ನಾವು ಭಾಳ ವಿವರವಾಗಿ ಆ ವ್ಯಕ್ತಿಯಿಂದ ಹಿಸ್ಟ್ರಿ ತೊಗೊತೀವಿ. ಹಿಸ್ಟ್ರಿ ತೊಗೊಂಡು ಯಾಕೆ ಬಂತು ಅಂತ ಒಂದು ಕಾರಣ ಕಂಡುಹಿಡ್ಕೊಂಡು ಅದಕ್ಕೆ ಬೇರೆ ಬೇರೆ ಔಷಧಿಗಳಿದೆ ಹೋಮಿಯೋಪತಿನಲ್ಲಿ. ಉದಾಹರಣೆಗೆ, ನಿಮಗೆ ಪ್ರೀತಿ ಕಡಿಮೆ ಆಗಿದೆ ಅನ್ನಿಸ್ತಾ ಇರುತ್ತೆ, ಯಾಕೆಂದರೆ ತಂದೆ ತಾಯಿ ಮನೇಲಿ ಜಾಸ್ತಿ ಇತ್ತು, ಇವಾಗಿಲ್ಲ. ಅಥವಾ ಚಿಕ್ಕ ಹುಡುಗಿರಲ್ಲಿ ನನಗೆ ತಂದೆ ತಾಯಿ ಪ್ರೀತಿಸ್ತಾ ಇಲ್ಲ, ಅಥವಾ ಹುಡುಗರಲ್ಲಿ ನನಗೆ ಗಮನ ಸರಿಯಾಗಿ ಸಿಗ್ತಾ ಇಲ್ಲ ಮನೆಯಲ್ಲಿ, ಅಥವಾ ಒಂದು ಲವ್ ಫೇಲ್ಯೂರ್ ಆಗಿರ್ಬೋದು. ಅದರಿಂದನೂ ಕೂಡ ಥೈರಾಯ್ಡ್ ಸಮಸ್ಯೆ ಶುರು ಆಗುತ್ತೆ ಆಗಿರ್ಬೋದು. ಅದರಿಂದನೂ ಕೂಡ ಥೈರಾಯ್ಡ್ ಸಮಸ್ಯೆ ಶುರು ಆಗಿರ್ಬೋದು. ಆವಾಗ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದಷ್ಟು ಔಷಧಿಗಳಿದೆ ಹೋಮಿಯೋಪತಿನಲ್ಲಿ. ಎಲ್ಲರಿಗೂ ಒಂದೇ ಥರ ಔಷಧಿ ಕೊಡಲ್ಲ. ಮುಖ್ಯವಾಗಿ ಆ ಇಂಬ್ಯಾಲೆನ್ಸ್ ಏನಿದೆ, ಥೈರಾಯ್ಡ್ ಸಮಸ್ಯೆ ಯಾಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನು ಕಂಡುಹಿಡ್ಕೊಂಡು ಅದಕ್ಕೆ ಸೂಕ್ತವಾಗಿರೋ ಒಂದು ಔಷಧಿ ಕೊಟ್ಟಾಗ ಆ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಮತ್ತು ಇದು ಒಂದು ಅಡ್ವಾಂಟೇಜ್ ಅಂದರೆ ಹೋಮಿಯೋಪತಿನಲ್ಲಿ ನೀವು ಕೊನೆಯ ತನಕನೂ ಥೈರಾಯ್ಡ್ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸತಿ ಸರಿ ಹೋದ್ಮೇಲೆ ಔಷಧಿ ನಿಲ್ಲಿಸ್ಬೋದು. ಅದು ತುಂಬ ದೊಡ್ಡ ಅಡ್ವಾಂಟೇಜ್ ಅನ್ಸುತ್ತೆ ಹೋಮಿಯೋಪತಿನಲ್ಲಿ. ಹಾಗಿದ್ರೆ ಇದು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇರುತ್ತೆ ಸರ್ ಥೈರಾಯ್ಡ್. ಒಂದು ಸಲ ಗುಣಮುಖರಾದರೆ ಮತ್ತೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ಮತ್ತೆ ಮತ್ತೆ ಏನಾದರೂ ಕಾಣಿಸ್ಕೊಳ್ಳುತ್ತೆ, ಇದು ಒಂದು ಸಲ ಹೋದರೆ ಮತ್ತೆ ಬರುತ್ತಾ, ಹೇಗೆ? ಹೋಮಿಯೋಪತಿಯಿಂದ ಒಂದು ಸತಿ ಹೋದರೆ ಸಾಮಾನ್ಯವಾಗಿ ಮತ್ತೆ ಬರಲ್ಲ. ಆದರೆ ಈಗಿನ ಜೀವನ ಶೈಲಿಯಲ್ಲಿ ತುಂಬ ಒತ್ತಡ ಇರೋದ್ರಿಂದ ಮತ್ತೆ ಮತ್ತೆ ತಿರ್ಗಾ ಒತ್ತಡ ಜಾಸ್ತಿ ಆದರೆ, ತಿರ್ಗಾ ಅದೇ ರೀತಿ ಸಿಚುವೇಶನ್ಗೆ ಆ ವ್ಯಕ್ತಿ ಎಕ್ಸ್ಪೋಸ್ ಆದರೆ, ತಿರ್ಗಾ ಅದೇ ರೀತಿ ಒತ್ತಡ ಉಂಟಾದರೆ, ಮತ್ತೆ ಥೈರಾಯ್ಡ್ ಸಮಸ್ಯೆ ಬಂದರೆ ಆವಾಗ ಔಷಧಿನ ರಿಪೀಟ್ ಮಾಡಬೇಕಾಗತ್ತೆ. ಸ್ವಲ್ಪ ದಿವಸ ಲೈಫ್ ಲಾಂಗ್ ತೊಗೋಬೇಕು ಅಂತೇನಿಲ್ಲ. ಮತ್ತು ಇದ್ರ ಜೊತೆಗೆ ಥೈರಾಯ್ಡ್ ಅಲ್ಲದೇ ಬೇರೆ ಅವನಿಗೆ ಏನೇನು ಸಮಸ್ಯೆ ಇರುತ್ತೆ ಅದು ಕೂಡ ವಾಸಿಯಾಗುತ್ತೆ. ಬರೀ ಒಂದು ಕಾಯಿಲೆಗೆ ಹೋಮಿಯೋಪತಿ ಔಷಧಿ ಕೊಡೋದಲ್ಲ, ಇಡೀ ಒಟ್ಟಾರೆ ಮನುಷ್ಯನ ಅವನ ಏನೇನು ಚಿಹ್ನೆಗಳಿದೆ, ಏನೇನು ತೊಂದರೆಗಳಿದೆ ಎಲ್ಲವನ್ನು ಗಣನೆಗೆ ತಗೊಳ್ಕೊಂಡು ಒಂದೇ ಔಷಧಿಯನ್ನು ನಾವು ಕೊಡ್ತೀವಿ, ಆ ವ್ಯಕ್ತಿಗೆ ಸೂಕ್ತವಾಗೋ ಒಂದು ಔಷಧಿ. ಆವಾಗ ಆ ಥೈರಾಯ್ಡ್ ಸಮಸ್ಯೆ ವಾಸಿಯಾಗುತ್ತೆ ಅಂತ. ನಮ್ಮ ಪ್ರಕಾರ ಥೈರಾಯ್ಡು ಎಲ್ಲರಲ್ಲೂ ಒಂದೇ ಥರ ಇರಲ್ಲ. ಮತ್ತು ಪ್ರತಿಯೊಬ್ಬ ಥೈರಾಯ್ಡಿಂದ ಬಳಲ್ತಾ ಇರೋ ವ್ಯಕ್ತಿನೂ ವಿಭಿನ್ನ ಅಂತ, ಅವನು ವಿಶಿಷ್ಟ. ಒಬ್ಬರ ಥರ ಒಬ್ರು ಇರಲ್ಲ. ನಾವೇ ನೋಡಿ, ಎಲ್ಲಿ ನನ್ನ ಥರ ನೀವಿಲ್ಲ, ನಿಮ್ಮ ಥರ ಯಾರೂ ಇಲ್ಲ. ಒಂದೇ ಏಜ್ ಇದ್ದರೂ, ಒಂದೇ ಪರಿಸರದಲ್ಲಿ ಬೆಳೆದಿದ್ರೂ ಬೇರೆ ಬೇರೆ ವ್ಯಕ್ತಿತ್ವ ಹೊಂದಿರ್ತೀವಿ. ಸೊ ಹೋಮಿಯೋಪತಿನಲ್ಲಿ ವ್ಯಕ್ತಿತ್ವಕ್ಕೆ ಔಷಧಿ ಕೊಡ್ತೀವಿ, ವ್ಯಕ್ತಿಗಲ್ಲ, ಕಾಯಿಲೆಗಲ್ಲ.
ಸೊ ಹೋಮಿಯೋಪತಿನಲ್ಲಿ ಬೇರೆ ಬೇರೆ ವ್ಯಕ್ತಿತ್ವನ ಗುರುತಿಸಿ ಅದಕ್ಕೆ ಹೊಂದೋವಂಥ ಔಷಧಿ ಕೊಡ್ತೀವಿ. ಕಾಯಿಲೆಗೆ ಔಷಧಿ ಕೊಡಲ್ಲ. ಕಾಯಿಲೆಗೆ ಔಷಧಿ ಕೊಟ್ಟರೆ ಏನಾಗುತ್ತೆ, ಆ ಔಷಧಿ ಕೆಲಸ ಮಾಡ್ತಿರುತ್ತೆ, ಅದನ್ನು ತಗೊಳೋದು ನಿಲ್ಲಿಸಿದಾಗ ಮತ್ತೆ ಆ ವ್ಯಕ್ತಿ ತಿರ್ಗಾ ಅದೇ ಥರ ಆಗ್ಬಿಡ್ತಾನೆ. ಸರ್, ಕೊನೆಯದಾಗಿ ಈ ಥೈರಾಯ್ಡ್ ಬರದೇ ಇರೋದಕ್ಕೆ ನಾವು ಪ್ರಿಕಾಷನ್ಸ್ನ ಹೇಗೆ ತಗೊಳ್ಬಹುದು? ಮುಖ್ಯವಾಗಿ ನಾವು ದೈಹಿಕ ಶ್ರಮನ ಹೆಚ್ಚು ಮಾಡಬೇಕು. ಮಾನಸಿಕ ಶ್ರಮಕ್ಕೆ ಹೆಚ್ಚು ಹೇಗೆ ನಾವು ಒತ್ತು ಕೊಡ್ತಾ ಇದೀವೋ ಅದೇ ಥರ ದೈಹಿಕ ಶ್ರಮನೂ ನಾವು ಹೆಚ್ಚು ಮಾಡಿದಾಗ, ಅಂದರೆ ವ್ಯಾಯಾಮ ಮಾಡಿದಾಗ, ಅಥವಾ ನೀವು ತೋಟ ಮಾಡಿ ಅಲ್ಲಿ ತೋಟದಲ್ಲಿ ಕೆಲಸ ಮಾಡಿ, ಅಥವಾ ವಾಕಿಂಗ್ ಮಾಡಿ, ಅಥವಾ ಸ್ನೇಹಿತರ ಮನೆಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿ, ಸೈಕಲ್ ಹೊಡೀರಿ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಸೈಕಲ್ ಹೊಡ್ಕೊಂಡು ಹೋಗಿ, ಇದೆಲ್ಲ ಮಾಡೋದ್ರಿಂದ ಕನಿಷ್ಠ ದಿನದಲ್ಲಿ 1 ರಿಂದ 2 ಗಂಟೆ ನೀವು ಚೆನ್ನಾಗಿ ದೈಹಿಕ ಶ್ರಮ ಮಾಡಿದ್ರೆ ಥೈರಾಯ್ಡ್ ಬರೋ ಸಾಧ್ಯತೆ ತುಂಬಾ ಕಡಿಮೆ. ಮತ್ತು ಮಕ್ಕಳಲ್ಲೂ ಅಷ್ಟೇ, ಹೆಚ್ಚಾಗಿ ಮೊಬೈಲು, ಟಿ ವಿ, ಯಾವಾಗಲೂ ಪುಸ್ತಕ ಓದ್ತಾ ಇರೋದು, ಅದನ್ನು ಬಿಟ್ಟು ದಿನಕ್ಕೆ ಕನಿಷ್ಠ ಅವರು 3 ರಿಂದ 4 ಗಂಟೆ ಆಟ ಆಡಿದ್ರೆ ಥೈರಾಯ್ಡ್ ಸಮಸ್ಯೆ ಬರಲ್ಲ. ವಯಸ್ಸಾದವರಲ್ಲೂ ಅಷ್ಟೇ. ಮತ್ತು ಮಾನಸಿಕವಾಗೂ ಕೂಡ ನೀವು ಒಂದು ಚುರುಕ್ತನ ಇರಬೇಕು. ಬೇರೆ ಬೇರೆಯವ್ರ ಜೊತೆ ಮಾತಾಡೋದು, ಸ್ನೇಹಿತರ ಜೊತೆ ಸೇರೋದು, ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆಯೋದು, ಇದೆಲ್ಲ ಇದ್ದಾಗ ನಮಗೆ ಅಭದ್ರತೆ ಕಾಣಲ್ಲ, ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಆ ಸೆಕ್ಯೂರ್ ಫೀಲಿಂಗ್ ಇದ್ದಾಗ ಥೈರಾಯ್ಡ್ ಸಮಸ್ಯೆ ಬರೋ ಸಾಧ್ಯತೆ ತುಂಬ ಕಡಿಮೆ. ಓಕೆ ಸರ್, ಈ ಥೈರಾಯ್ಡ್ ಯಾಕೆ ಬರುತ್ತೆ, ಇದಕ್ಕೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಏನು, ಇದ್ರ ಬಗ್ಗೆ ಎಲ್ಲ ಜನರಿಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಥೈರಾಯ್ಡ್ಗೆ ಏನೆಲ್ಲ ಚಿಕಿತ್ಸೆ ಇದೆ ಹೋಮಿಯೋಪತಿಯಲ್ಲಿ, ಅದನ್ನು ಕೂಡ ಡಾಕ್ಟರ್ ಮನೋಹರ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ಮನೋಹರ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ. ಹಾಗೇನೆ ನಿಮ್ಮ ಆರೋಗ್ಯದ ಕುರಿತು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಅಂತ ಹೇಳ್ತಾ, ಸೊ ಹೆಲ್ದಿ ಫಿಟ್ನೆಸ್ನ ನೀವು ಕಾಪಾಡಿಕೊಂಡ್ರೆ ಖಂಡಿತವಾಗ್ಲೂ ಥೈರಾಯ್ಡಿಂದ ದೂರ ಉಳಿಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.